ಎಲ್ಲರಿಗೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಕನ್ನಡ ಸಿನಿಮಾ ರಂಗದಲ್ಲಿ ಈ ಒಂದು ಹೀರೋಯಿನ್ ಸಿಕ್ಕಾಪಟ್ಟೆ ಹೆಸರನ್ನು ಮಾಡಿದ್ರು, ನಿಖಿತಾ ಅಂತ. ಇವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವನ್ನೇ ನಾನು ಹೇಳ್ತಾ ಇದ್ದೀನಿ. ಕಳೆದ 14 ವರ್ಷದ ಹಿಂದೆ ಇವರು ಸಿನಿಮಾ ರಂಗದಿಂದ ಬ್ಯಾನ್ ಆಗಿದ್ರು. ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲೇ ಒಬ್ಬಳು ಹೀರೋಯಿನ್ನು 3 ವರ್ಷಗಳ ಕಾಲ ಸತತವಾಗಿ ಬ್ಯಾನ್ ಆಗಿದಂತಹ ಮೊದಲ ನಟಿ ಇವರು ಯಾಕಪ್ಪ ಬ್ಯಾನ್ ಆದರು ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಟ ಡಿ ಬಾಸ್ ದರ್ಶನ್ ಅವ್ರ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ ಅಂತ ವಿಜಯಲಕ್ಷ್ಮಿ ಅವರು ನಿರ್ಮಾಪಕರ ಸಂಘಕ್ಕೆ ಒಂದು ಕೇಸನ್ನು ಕೊಟ್ಟಿದ್ರು, ಮತ್ತು ಪೊಲೀಸ್ ಸ್ಟೇಷನ್ಗೂ ಕೂಡ ಒಂದು ಕೇಸನ್ನು ಕೊಟ್ಟಿದ್ರು. ಈ ಒಂದು ವಿಷಯವಾಗಿ ನಿಖಿತಾ ಅವರು ಮತ್ತು ಡಿ ಬಾಸ್ ದರ್ಶನ್ ಅವರು ನಿಖರವಾಗಿ ಒಂದು ಮಾಹಿತಿಯನ್ನು ಹೊರಹಾಕಿದ್ರು. ಏನಂತ ಹೇಳಿದ್ರೆ, ನಿಖಿತಾ ಅವರು ನಾವು ಕೇವಲ ಒಬ್ಬರು ಜಸ್ಟ್ ಫ್ರೆಂಡ್ ಅಷ್ಟೇ, ನಮ್ಮ ನಡುವೆ ಯಾವುದೇ ರೀತಿಯ ಸಂಬಂಧವಿಲ್ಲ ಎನ್ನುವಂತಹ ಮಾಹಿತಿಯನ್ನು ಪ್ರೆಸ್ ಮೀಟ್ನ ಮೂಲಕ ದೊಡ್ಡ ವ್ಯಕ್ತಿಗಳಿಗೆ ಈ ಒಂದು ವಿಷಯವನ್ನು ತಿಳಿಸಿದ್ರು ಕೂಡ ವಿಜಯಲಕ್ಷ್ಮಿ ಅವರು ಇವರ ವಿರುದ್ಧವಾಗಿ ಕೇಸನ್ನು ದಾಖಲಿಸಿದರು. ಆ ಸಂದರ್ಭದಲ್ಲಿ ಈ ಒಂದು ವಿಷಯ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹೆಸರಾಗಿತ್ತು. ದರ್ಶನ್ ಅವರು ಕೂಡ ಆಗ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಬಂದಿತ್ತು. ಆ ಎಲ್ಲ ಪರಿಸ್ಥಿತಿಯನ್ನು ಮೀರಿ ಡಿ ಬಾಸ್ ದರ್ಶನ್ ಅವರು ಹೊರಗಡೆ ಬಂದ ನಂತರ ಒಂದು ಪ್ರೆಸ್ ಮೀಟರ್ನಲ್ಲಿ ಹೇಳ್ತಾರೆ, ದರ್ಶನ್ ಅವ್ರಿಗೂ ಮತ್ತು ನಿಖಿತಾ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲವಂತಹ ವಿಷಯವನ್ನು ದೃಢಪಟ್ಟ ನಂತರ ಇವರು 3 ವರ್ಷ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಹೊರಗಡೆ ಉಳಿತಾರೆ. ಅದನಂತರ ತೆಲುಗುನಲ್ಲಿ ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾ ಇರ್ತಾರೆ. ಸಿನಿಮಾಗಳನ್ನು ಮಾಡಿದ್ರು ಕೂಡ ಮತ್ತೆ ಅವರು ಕನ್ನಡದಲ್ಲಿ ಒಂದು ಸಿನಿಮಾವನ್ನು ಒಪ್ಕೊಂಡು ಸಿನಿಮಾವನ್ನು ಮಾಡಿದ್ರು ಕೂಡ 4-5 ಸಿನಿಮಾವನ್ನು ರೆಗ್ಯುಲರಾಗಿ ಮಾಡ್ಕೊಂಡು ಬಂದರೂ ಕೂಡ ಅವ್ರಿಗೆ ಯಾವುದೇ ಸಿನಿಮಾಗಳು ಕೈ ಹಿಡಿದ ಕಾರಣ ನಿಖಿತಾ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಲ್ಲದೆ ಎಲ್ಲ ಸಿನಿಮಾ ಇಂಡಸ್ಟ್ರಿಗಳನ್ನು ತೊರೆದು ಒಬ್ಬ ಇಂಡಸ್ಟ್ರೀಸ್ನ ಮದುವೆ ಆಗ್ತಾರೆ. ಹೌದು, ಒಬ್ಬ ಉದ್ಯಮಿಯನ್ನು ಮದುವೆಯಾಗಿ ಈಗ ಅವರು ಒಳ್ಳೆಯ ಜೀವನವನ್ನು ನಡೆಸ್ತಾರೆ, ಮುದ್ದಾದ ಮಗಳನ್ನು ಕೂಡ ಹೊಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಡಿ ಬಾಸ್ ದರ್ಶನ್ ಅವರ ಜೊತೆ ಇದ್ದಂತಹ ಒಡನಾಟದಿಂದ ಈ ರೀತಿ ಆಯಿತಾ, ಮತ್ತು ದರ್ಶನ್ ಅವ್ರಿಗೂ ಇವ್ರಿಗೂ ಅಫೇರ್ ಇತ್ತಾ ಅನ್ನುವಂತಹ ವಿಷಯ ಪ್ರತಿಯೊಂದು ಕೂಡ ಹರಿದಾಡ್ತಾನೆ ಇರುತ್ತೆ. ಆದರೆ ಇವರಿಬ್ಬರ ನಡುವೆ ಇದ್ದಂತಹ ಸ್ನೇಹವನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು ಪ್ರೆಸ್ ಮೀಟನ್ನು ಮಾಡಿ ಒಂದು ದೊಡ್ಡ ರಾದ್ಧಾಂತವನ್ನು ಮಾಡಿದರು. ಆದರೆ ಕಾಲಕ್ರಮೇಣ ಅವ್ರಿಗೂ ಅರ್ಥ ಆಗಿ ಇದನ್ನು ಅವರು ಮನಸ್ಸಿಂದ ತೆಗೆದು ಅದಾದಮೇಲೆ ಅವರು ಸುಖ ದಾಂಪತ್ಯವನ್ನು ನಡೆಸ್ತಾಯಿದ್ರು ಡಿ ಬಾಸ್ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು. ಈ ಒಂದು ವಿಷಯ ನಿಮಗೆಲ್ಲರಿಗೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳಾಗ ಸಿಗ್ತೀನಿ. ಧನ್ಯವಾದಗಳು. ಶುಭ ದಿನ.